ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ಪ್ರತಿಷ್ಠಾಪನೆ ಹೇಗಾಯಿತು? ಜೈನ ಕುಟುಂಬ ಹಿಂದೂ ದೇವಸ್ಥಾನವನ್ನು ಸ್ಥಾಪಿಸಿದ್ದು ಯಾಕೆ? ಧರ್ಮಸ್ಥಳದಲ್ಲಿ ಬಾಹುಬಲಿಯ ನಿರ್ಮಾಣವಾಗಿದ್ದು ಯಾಕೆ? ಅಣ್ಣಪ್ಪ ಸ್ವಾಮಿಯ ಬೆಟ್ಟದ ಬಗ್ಗೆ ನಿಮಗೆಷ್ಟು ಗೊತ್ತು? ಫ್ರೆಂಡ್ಸ್, ಧರ್ಮಸ್ಥಳದ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಧಾರ್ಮಿಕ ತಾಣ. ಮಂಜುನಾಥ ಸ್ವಾಮಿ ದೇವಾಲಯವಿರೋ ಈ ಊರು ಬಹಳ ಪ್ರಸಿದ್ಧಿ. ಶ್ರವಣ ಬೆಳಗೊಳದಂತೆ ಬಾಹುಬಲಿಯ ಪ್ರತಿಮೆ ಕೂಡ ಇಲ್ಲಿದೆ. ಈ ದೇವಸ್ಥಾನಕ್ಕೆ 700 ವರ್ಷಗಳ ಇತಿಹಾಸವಿದೆ. ನೇತ್ರಾವತಿ ದಡದಲ್ಲಿರೋ ಈ ಕ್ಷೇತ್ರದ ಆರಾಧ್ಯ ದೈವವೇ ಶ್ರೀ ಮಂಜುನಾಥ ಸ್ವಾಮಿ. ಹಿಂದೂ ದೇವರಾದ ಮಂಜುನಾಥ ಸ್ವಾಮಿ ಇಲ್ಲಿಗೆ ಬಂದಿದ್ದು ಹೇಗೆ ಅನ್ನೋದಕ್ಕೆ ಒಂದು ಕುತೂಹಲಕಾರಿ ಕತೆ ಇದೆ. ಫ್ರೆಂಡ್ಸ್, ಧರ್ಮಸ್ಥಳ ಕ್ಷೇತ್ರಕ್ಕೆ ಸುಮಾರು 700ರಿಂದ 800 ವರ್ಷಗಳ ಇತಿಹಾಸವಿದೆ. ಧರ್ಮಸ್ಥಳವನ್ನ ಮೊದಲು ಕುಡುಮ ಅನ್ನೋ ಹೆಸರಿನಿಂದ ಕರಿತಾ ಇದ್ರು. ಇಲ್ಲಿನ ನೆಲ್ಯಾಡಿ ಬೀಡಿನಲ್ಲಿ ಬಿರ್ಮಣ್ಣ ಪೇರ್ಗಡೆ ಮತ್ತು ಅಮ್ಮು ಪಲ್ಯಾಳ್ತಿ ಅನ್ನೋ ಗಂಡ ಹೆಂಡತಿ ವಾಸಿಸ್ತಾ ಇದ್ರು. ಜೈನ ಸಮುದಾಯದ ಬಿರ್ಮಣ್ಣ ಪೇರ್ಗಡೆ ಚಂದ್ರಕಾಂತ ಸ್ವಾಮಿಯ ಪೂಜೆ ಮಾಡಿಕೊಂಡು ಬಂದಿದ್ರು. ಬಿರ್ಮಣ್ಣ ಪೇರ್ಗಡೆ ಮತ್ತು ಅಮ್ಮು ಪಲ್ಯಾಳ್ತಿ ಅಪಾರ ದೈವಭಕ್ತರಾಗಿದ್ರು. ಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಳ್ತಾ ಇದ್ರು. ಒಮ್ಮೆ ದೇವತೆಗಳು ಧರ್ಮದ ಸ್ಥಾನವನ್ನ ಹುಡುಕ್ತಾ ಹೊರಟಾಗ ಕುಡುಮ ಬಳಿ ಒಂದೇ ಕೊಳದಲ್ಲಿ ಹುಲಿ ಮತ್ತು ಹಸು ನೀರನ್ನ ಕುಡಿತಾ ಇರೋದನ್ನ ನೋಡಿದ್ರು. ಇದರಿಂದ ಇದೇ ಧರ್ಮ ಇರೋ ಸ್ಥಳ ಅಂತ ತೀರ್ಮಾನ ಮಾಡಿದ್ರು. ಹೀಗಾಗಿ ಅತಿಥಿಗಳ ರೂಪದಲ್ಲಿ ಬಿರ್ಮಣ್ಣ ಪೇರ್ಗಡೆ ಮನೆಗೆ ಬಂದ್ರು. ಈ ದಂಪತಿಗಳು ಅತ್ಯಂತ ಪೂಜ್ಯ ಭಾವದಿಂದ ಅತಿಥಿ ಸತ್ಕಾರ ಮಾಡಿದ್ರು. ಅದೇ ದಿನ ರಾತ್ರಿ ಒಂದು ಪವಾಡ ನಡೀತು. ಆ 4 ಜನ ಅತಿಥಿಗಳು ಧರ್ಮ ದೇವತೆಗಳ ರೂಪದಲ್ಲಿ ಬಿರ್ಮಣ್ಣ ಪೇರ್ಗಡೆಯವರ ಕನಸಿನಲ್ಲಿ ಬರ್ತಾರೆ. ಬಂದು ತಾವು ಆ ಮನೆಯಲ್ಲೇ ನೆಲೆಸುವ ಆಸೆಯನ್ನ ವ್ಯಕ್ತಪಡಿಸಿದ್ರು. ಧರ್ಮ ದೇವತೆಗಳ ಆಸೆಯಂತೆ ಪೇರ್ಗಡೆ ತಮ್ಮ ಮನೆಯನ್ನ ಖಾಲಿ ಮಾಡಿ ದೇವರುಗಳಿಗೆ ಬಿಟ್ಟುಕೊಟ್ರು. ಈ ರೀತಿ ಕಾಳರಾಹು, ಕುಮಾರಸ್ವಾಮಿ ದೈವ, ಕಳರ್ಕಾಯಿ ಮತ್ತು ಕನ್ಯಾಕುಮಾರಿ ಅನ್ನೋ ದೈವ ಅಂದಿನಿಂದ ಆ ಮನೆಯಲ್ಲೇ ನೆಲೆಸಿದೆ. ಈ ದೈವಗಳ ಆಜ್ಞೆಯಂತೆ ಬಿರ್ಮಣ್ಣ ಪೇರ್ಗಡೆಯವರು ಗುಡಿ ಕಟ್ಟಿಸಿ ನಿತ್ಯ ಪೂಜೆಗೆ ಅರ್ಚಕರನ್ನ ನೇಮಿಸಿದ್ರು. ಇನ್ನು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಬಂದು ನೆಲೆಸಿದ್ದು ಹೇಗೆ ಅಂತ ನೋಡಿದ್ರೆ, ಮೊದಲು ಕುಡುಮ ಅಂದ್ರೆ ಧರ್ಮಸ್ಥಳದಲ್ಲಿ ಶಿವಲಿಂಗ ಇರಲಿಲ್ಲ. 4 ದೈವಗಳು ನೆಲೆಸಿದ್ರು. ಒಮ್ಮೆ ಉಡುಪಿಯ ಅಷ್ಟಮಠಗಳ ಸ್ವಾಮಿಗಳಾದ ವಾದೇರಾಜರು ಇಲ್ಲಿಗೆ ಆಗಮಿಸಿ ಉಳಿದುಕೊಂಡ್ರು. ಆದರೆ ಅವರಿಗೆ ಶಿವಲಿಂಗ ಬೇಕಾಗಿತ್ತು. ಯಾಕಂದ್ರೆ ಅವರು ವಿಷ್ಣುವಿನ ಅವತಾರಿ ಕೃಷ್ಣನ ಜೊತೆಗೆ ಶಿವನನ್ನು ಆರಾಧಿಸ್ತಾ ಇದ್ರು. ಹೀಗಾಗಿ ಪೂಜೆ ಮಾಡೋದಕ್ಕೆ ಶಿವಲಿಂಗ ಬೇಕೇ ಬೇಕು, ಇಲ್ಲಿಯೇ ಒಂದು ಶಿವಲಿಂಗ ಸ್ಥಾಪಿಸಿ ಅಂತ ಹೇಳಿದ್ರು. ಆಗ ಮಂಜುನಾಥನ ಲಿಂಗ ತರಲು ಅಣ್ಣಪ್ಪ ಸ್ವಾಮಿಯನ್ನು ಪ್ರತಿನಿಧಿಯಾಗಿ ಕದ್ರಿಗೆ ಕಳುಹಿಸಲಾಯಿತು. ಹಾಗೆ ಕದ್ರಿಗೆ ಬಂದ ಅಣ್ಣಪ್ಪ ಸ್ವಾಮಿ ಕದ್ರಿಯಿಂದ ಶಿವಲಿಂಗವನ್ನ ಎತ್ಕೊಂಡು ಧರ್ಮಸ್ಥಳಕ್ಕೆ ಬಂದರು. ಆದರೆ ಅಷ್ಟರಲ್ಲಿ ಅಲ್ಲೊಂದು ಪವಾಡ ನಡೆದಿತ್ತು. ಆಗಲೇ ನೆಲೆಸಿದ್ದ ಧರ್ಮ ದೇವತೆಗಳು ಸೇರ್ಕೊಂಡು ಶಿವನಿಗಾಗಿ ಒಂದು ದೇವಸ್ಥಾನವನ್ನೇ ಕಟ್ಟಿರ್ತಾರೆ. ನಂತರ ಆ ಅಷ್ಟ ಸ್ವಾಮೀಜಿಗಳು ಕುಡುಮಕ್ಕೆ ಧರ್ಮಸ್ಥಳ ಎಂಬ ಹೆಸರನ್ನ ಇಟ್ರು ಎಂಬ ಕತೆ ಇದೆ. ಸಾಮಾನ್ಯವಾಗಿ ಜೈನ ಧರ್ಮದವರು ಯಾವುದೇ ದೇವರು ಅನ್ನೋ ಕಾನ್ಸೆಪ್ಟ್ ಅನ್ನ ನಂಬೋದಿಲ್ಲ. ಅಂಥದ್ರಲ್ಲಿ ಜೈನ ಧರ್ಮೀಯರ ಕೈಗೆ ದೇವಸ್ಥಾನದ ಆಡಳಿತ ಹೋಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಒಂದು ಇತಿಹಾಸವಿದೆ. ಧರ್ಮ ದೇವತೆಗಳಿಗೆ ಗುಡಿ ಕಟ್ಟಿದ ಬಿರ್ಮಣ್ಣ ಪೇರ್ಗಡೆಯವರ ಕುಟುಂಬವೇ ಧರ್ಮಸ್ಥಳದ ಜವಾಬ್ದಾರಿಯನ್ನ ಹೊತ್ಕೊಳ್ತು. ಅಲ್ಲಿಂದ ಇಲ್ಲಿಯವರೆಗೆ ಅವರ ಕುಟುಂಬದವರೇ ಧರ್ಮಾಧಿಕಾರಿ ಆಗ್ತಾ ಬಂದಿದ್ದಾರೆ. ವೀರೇಂದ್ರ ಹೆಗಡೆ ಅವರು 21ನೇ ಧರ್ಮಾಧಿಕಾರಿಯಾಗಿದ್ದಾರೆ. ವೀರೇಂದ್ರ ಹೆಗಡೆ ಅವರಿಗೂ ಮುನ್ನ ಅವರ ತಂದೆ ರತ್ನವರ್ಮ ಹೆಗಡೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿದ್ದರು. ಅವರು 1973ರಲ್ಲಿ ಜೈನರ ಆರಾಧ್ಯವಾದ ಬಾಹುಬಲಿ ಪ್ರತಿಮೆ ನಿರ್ಮಾಣಕ್ಕೆ ಕೈ ಹಾಕಿದರು. ನಂತರ ಅದು ಪೂರ್ಣಗೊಳ್ಳುವ ಮುನ್ನವೇ ಅವರು ವಿಧಿವಶರಾದರು. ಹೀಗಾಗಿ ಈ ಕಾರ್ಯವನ್ನು ವೀರೇಂದ್ರ ಹೆಗಡೆ ಪೂರ್ಣಗೊಳಿಸಿದ್ರು. ಹೀಗೆ ಹಿಂದೂ ಧರ್ಮದ ಪವಿತ್ರ ಸ್ಥಳ ಜೈನ ಧರ್ಮೀಯರಿಗೂ ಪೂಜ್ಯ ಸ್ಥಳವಾಗಿ ಬದಲಾಯಿತು. ಇಲ್ಲಿ 12 ವರ್ಷಕ್ಕೊಮ್ಮೆ ಬಾಹುಬಲಿ ಪ್ರತಿಮೆಗೆ ಮಹಾ ಮಸ್ತಕಾಭಿಷೇಕ ನಡೆಯುತ್ತೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮಹಿಮೆ ಎಂತಹದ್ದು ಅಂದರೆ ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿಗೆ ಬರ್ತಾರೆ. ಸಾಮಾನ್ಯ ಜನರು ಅಷ್ಟೇ ಅಲ್ಲದೆ ದೇಶದ ಪ್ರಧಾನಿಯಿಂದ ಹಿಡಿದು ಮುಖ್ಯಮಂತ್ರಿಯ ತನಕ ಎಲ್ಲರೂ ಇಲ್ಲಿಗೆ ಬಂದು ಕೈ ಮುಗಿತಾರೆ. ಎಲ್ಲರಿಗೂ ಮಂಜುನಾಥ ಸ್ವಾಮಿ ಅಂದರೆ ಬಹಳ ಭಕ್ತಿ. ಇನ್ನು ದೇಶದ ಬಹುತೇಕ ಎಲ್ಲ ದೊಡ್ಡ ದೊಡ್ಡ ಹಿಂದೂ ದೇವಸ್ಥಾನಗಳು ಸರ್ಕಾರದ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದೆ. ಆದರೆ ಧರ್ಮಸ್ಥಳದ ಆಡಳಿತ ಇನ್ನು ಖಾಸಗಿಯವರ ಅಂದರೆ ಹೆಗಡೆ ಕುಟುಂಬದವರ ಕೈಯಲ್ಲೇ ಇದೆ. ಯಾಕಂದರೆ ಇದು ಜೈನ ದೇವಸ್ಥಾನ ಅನ್ನೋ ಕಾರಣಕ್ಕೆ. ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿಯ ಬೆಟ್ಟವಿದೆ.
ಇವರೇ ಧರ್ಮಸ್ಥಳ ಕ್ಷೇತ್ರದ ರಕ್ಷಣೆ ಮಾಡ್ತಾ ಇರೋದು ಅಂತ ಹೇಳಲಾಗುತ್ತೆ. ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ 4 ಧರ್ಮ ದೇವತೆಗಳ ಮಂದಿರ ಕೂಡ ಇದೆ. ಜನ ಅಣ್ಣಪ್ಪ ಸ್ವಾಮಿ ಮೇಲೆ ಭಕ್ತಿಯ ಜೊತೆಗೆ ಭಯವನ್ನು ಕೂಡ ಹೊಂದಿದ್ದಾರೆ. ಈ ಸನ್ನಿಧಾನದಲ್ಲಿ ಯಾರೂ ಸುಳ್ಳು ಹೇಳೋದಿಲ್ಲ. ಸುಳ್ಳು ಹೇಳಿದ್ರೆ ಅಣ್ಣಪ್ಪ ಸ್ವಾಮಿ ಶಿಕ್ಷಿಸ್ತಾನೆ ಅನ್ನೋದು ನಂಬಿಕೆ. ಹೀಗಾಗಿ ಈ ಕ್ಷೇತ್ರ ಆಣೆ ಪ್ರಮಾಣಗಳಿಗೂ ಪ್ರಸಿದ್ಧವಾಗಿದೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಕೆಲವು ವಿಚಾರಗಳು ಸಾಕಷ್ಟು ಸುದ್ದಿ ಆಗ್ತಾ ಇವೆ. ಅದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ಸತ್ಯ ಹೊರಗಡೆ ಬರಬೇಕು ಅನ್ನೋದೇ ಭಕ್ತರ ಬೇಡಿಕೆ. ಇನ್ನು ನೀವು ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.